ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಜ್ಯೋತಿಷ್ಯ ಶಾಸ್ತ್ರದ ಅದೃಷ್ಟ ಮತ್ತು ಕರ್ಮಫಲದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮಾಸ್ಟರ್ ಪಂಡಿತ ದಿನೇಶ್ ಗುರುಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಮತ್ತೆ ಆಗ್ತಡ ಬೇಗ ಬೇಗ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸ್ಕೊಳ್ಳಿ. ಅದಕ್ಕೂ ಮುನ್ನ ನೋಡಿ, ಮನೆಯಲ್ಲಿಯೇ ಕುಳಿತುಕೊಂಡು ನೀವು ಆರಾಮವಾಗಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಇಡೀ ಮನೆ ಮಂದಿಯೆಲ್ಲ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಹಾಗಾದರೆ ಏನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕು, ಹಾಗೆ ರಿಜಿಸ್ಟರ್ ಕೂಡ ಆಗಬೇಕು. ಏಪ್ರಿಲ್ 11ನೇ ತಾರೀಕು ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಅದರ ಆದ ನಂತರ ನಿಮಗೆ ಜ್ಯೋತಿಷ್ಯದಲ್ಲಿ ಅಂದರೆ ಆಸಕ್ತಿ ಇನ್ನೂ ಕೂಡ ಹೆಚ್ಚಾಯಿತು ಅಂತಂದರೆ ಏಪ್ರಿಲ್ 20ನೇ ತಾರೀಕು 112ನೆಯ ಬ್ಯಾಚ್ ಶುರುವಾಗ್ತಾ ಇದೆ, ಆನ್ಲೈನ್ ಕ್ಲಾಸಸ್. ನೀವು ಮನೆಯಿಂದಲೇ ಮನೆ ಮಂದಿ ಕುಳಿತು ಈ ಒಂದು ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ನಿಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ಉಜ್ವಲವಾಗಿಸ್ಕೊಳ್ಬಹುದಾಗಿದೆ. ನಿಮ್ಮ ಭವಿಷ್ಯ ಉಜ್ವಲ ಆಗಬೇಕಾ? ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕಾ? ಹಾಗಾದರೆ ಏನು ಮಾಡಬೇಕು? ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು, ಹಾಗೆ ಅಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಬೇಕು, ಮಾತನಾಡಬೇಕು. ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಬೇಗನೆ ರಿಜಿಸ್ಟರ್ ಆಗಬೇಕು. ಇವತ್ತಿನ ಸಂಚಿಕೆಯನ್ನು ಮುಂದುವರಿಸ್ತಾ ಹೋಗೋಣ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಈ ಮದುವೆ ವಿಳಂಬ ಯಾಕೆ ಆಗುತ್ತೆ, ಮದುವೆಯಲ್ಲಿ ಅಂದರೆ ಸುಮಾರು ದಿನಗಳಿಂದ ಕೂಡ ನೋಡ್ತಾ ಇರ್ತೀವಿ, ಹುಡುಗ ಸೆಟ್ ಆಗಿರಲ್ಲ ಅಥವಾ ಹುಡುಗಿ ಸೆಟ್ ಆಗಿರಲ್ಲ. ಹುಡುಗಿ ಸೆಟ್ ಆದರೂ ಕೂಡ ಏನೋ ಒಂದು ವೈವಾಹಿಕ ಸಂಬಂಧದಲ್ಲಿ ಬಿರುಕುಗಳು ಉಂಟಾಗೋದು. ಇದಕ್ಕೆಲ್ಲ ಏನು ಕಾರಣ? ಇದ್ರ ಬಗ್ಗೆಯೂ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮೊದಲ ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ವನಜಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ವನಜಾ? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತಮ್ಮ. ಅದು ಆಸ್ತಿ ಬಗ್ಗೆ ಕೇಳ್ಬೇಕಿತ್ತು ಗುರೂಜಿ ಅವ್ರ ಹತ್ರ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನೆಶಾಸ್ತ್ರ? ನಮ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲಮ್ಮ, ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 24. 24. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಆಸ್ತಿ ಬಗ್ಗೆ ಅಮ್ಮ. ಹೌದಾ? ಗುರುಗಳಿದ್ದಾರೆ, ಮಾತನಾಡಬಹುದು. ಆಸ್ತಿ ಹೇಳಿ. ಆಸ್ತಿ ಬಗ್ಗೆ ಏನು ಕೇಳಬೇಕು? ಅದು 4 ತಲೆಮಾರು ಆಯ್ತು ಸರ್. ಅದು ಇನ್ನೂ ಇದಾಗ್ತಾ ಇಲ್ಲ. ನಮ್ಗಾಗ್ಲೇ ಟಿಕೆಟ್ ತಗೊಳಕ್ ಕಾಲ ಬರ್ತಾ ಇದೆ. ಹಾಗಾಗಿ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಚೆಕ್ ಮಾಡ್ತಾ ಇದ್ದೆ. 4ನೇ ಮನೆ 11-10 ಪ್ರಾಪರ್ಟಿ ಅಂತ ಹಾಕ್ತೀವಿ. 10 ಅಂತ ಬಂದಾಗ ಇಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ. ಯಾರ್ಯಾರು ಅದಕ್ಕೆ ಇನ್ವಾಲ್ವ್ ಆಗಿರ್ತಾರೆ ಅವರೆಲ್ಲ ಕನ್ಫ್ಯೂಷನ್. ಒಬ್ಬರು ಮಾರೋಣ, ಒಬ್ಬರು ಬೈಫರ್ಕೇಟ್ ಮಾಡ್ಕೊಳ್ಳೋಣ, ಒಬ್ಬರು ದುಡ್ಡು ಹಂಚ್ಕೊಳ್ಳೋಣ. ಇದು ಯಾವತ್ತೂ ನಿಲ್ಲದೇ ಇರತಕ್ಕಂಥದ್ದು. 10 ಅಂತ ಬಂದಾಗ ನಿಮಗೆ ಅಂತ ಬಂದಾಗ 4 ಬರುತ್ತೆ. ಮಾರೋ ವಿಚಾರದಲ್ಲೇ ಒಳ್ಳೆಯದು ಅಂತ ತೋರಿಸ್ತಾ ಇದೆ. 4ನೇ ಮನೆ ಆಸ್ತಿ ವಿಚಾರ ಅಂತ ಬರುತ್ತೆ. ಎಲ್ಲರೂ ಕೂತು ಮಾರಿ ದುಡ್ಡು ತೊಗೊಳೋದನ್ನು ಫೋರ್ಸ್ ಮಾಡಿ ಮಾಡಬೇಕು. ಅದೊಂದೇ ದಾರಿ. ಬೇಗ ಮಾಡಬೇಕು ಅಂದರೆ ಹಸಿರು ದಾರವನ್ನು ನಿಮ್ಮ ಬಲಗೈಗೆ ಕಟ್ಟಿಕೊಂಡು ನೀವೇ ನಿಂತ್ಕೊಂಡು ಮಾತಾಡಿ, ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ಬೆಂಗಳೂರಿಂದ. ಓಕೆ, ತಮ್ಮ ಹೆಸರು ಹೇಳಿಮ್ಮ. ಚಂದನಾ ಅಂತ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಚಂದನಾ? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕು. ಅವರ ಡೇಟ್ ಆಫ್ ಬರ್ತ್ ಹೇಳಿ. 10/10/1986. 10/10/1986. ಓಕೆ, ಹುಟ್ಟಿದ ಸಮಯ? 8:30 ಮೇಡಮ್ AM. 8:30 AM. ಹುಟ್ಟಿದ ಸ್ಥಳ? ಬೆಂಗಳೂರು ಮೇಡಮ್. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಚಂದನಾ? ಮೇಡಮ್ ಅವರು ಒಂದು ಕಾರ್ ತಗೊಂಡಿದ್ದಾರೆ 2020ಲಿ. ಓಕೆ, ಬಟ್ ಅದ್ ಕಾರ್ ತಗೊಂಡಾದ್ಮೇಲೆ ಅವ್ರ ಬಿಸ್ನೆಸ್ ಏನು ಹೇಳಿಗೆ ಆಗ್ತಾ ಇಲ್ಲ. ಅದಕ್ಕೆ ಏನ್ ರೆಮಿಡಿ ಮಾಡ್ಬೇಕಂತ. ಗುರುಗಳಿದ್ದಾರೆ, ಮಾತನಾಡಬಹುದು. ಜಾತಕದಲ್ಲಿ ಕಾರ್ ಹೆಂಗಮ್ಮ ನೋಡೋದು ಸ್ವಲ್ಪ ಹೇಳ್ಕೊಡ್ತೀಯಾ? ಇಲ್ಲ ಸರ್. ವಾಟ್ ಎ ಫೂಲಿಶ್ ಕ್ವಶನ್. ಕಂಪ್ಲೀಟ್ಲಿ ಫೂಲಿಶ್ ಕ್ವಶನ್. ನೀವು ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ ನಿಮಗೆ. ಓಕೆ, ಕಾರ್ದು ನಂಬರ್ ಹೇಳಿ. ಯಾಕೆ ಕಟ್ ಮಾಡೋದು ಚಂದನಾ? ಓಕೆ, ಕರೆ ಕಟ್ ಆಗಿದೆ ಅಂತ. ಗಾಡಿ ನಂಬರ್ ನೋಡಬೇಕು ಅಂದರೆ ಇಲ್ಲಿ ನ್ಯೂಮರಾಲಜಿಲಿ ನೋಡಬೇಕು ನಾವು. ನ್ಯೂಮರಾಲಜಿ, ಓಕೆ ಅಲ್ವಾ? ಜಾತಕದಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ? ನ್ಯೂಮರಾಲಜಿಲಿ ಬರಬೇಕು. ಸರಿ, ಮುಂದಿನ ಕಾರ್ ಕೊಡಿ. ಕಟ್ ಮಾಡಿದ್ರಿ, ವೆಯ್ಟ್ ಮಾಡಿ ನಾ ಮಾತಾಡೋರ್ಗು.
ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ನಮ್ಮ ಹೋಗೋಣ. ಒಂದು ಆ್ಯಪಲ್ಲಿ ನ್ಯೂಮರಾಲಜಿನ ಕಲಿಬೋದು. ನ್ಯೂಮರಾಲಜಿ ನ್ಯೂಮರಾಲಜಿನೂ ಕೂಡ ಆ್ಯಪ್ ಬರುತ್ತೆ ಈಗ. ಈ ಆ್ಯಪ್ನ ನಾವು ಹಾಕ್ಬಿಟ್ಟು ಗಾಡಿ ನಂಬರ್ ಹಾಕಿದ್ರೆ ಅದು ನಮ್ಗೆ ಒಳ್ಳೇದಾಗುತ್ತಾ ಇಲ್ವಾ ಅಂತ ಜಾತಕದಲ್ಲಿ ಗೊತ್ತಾಗಲ್ಲ. ಓಕೆ ಓಕೆ. ಸೊ ಅವ್ರು ಜಾತಕ ಎಲ್ಲ ಹಾಕಿ ಗಾಡಿ ನಂಬರ್ ತೊಗೊಂಡಿದ್ದಾರೆ ಅಂತ ಎಲ್ಲೋ ಅವ್ರಿಗೆ ತಲೆಯಲ್ಲಿಲ್ಲ. ಫಸ್ಟೇ ಅವ್ರು ಕ್ವಶನ್ ಹೇಳ್ಬಿಡ್ಬೇಕು, ಗಾಡಿ ಸರಿಗಿಲ್ಲ ಅಂದಿದ ತಕ್ಷಣ ನಾವು ಅಲ್ಲಿಗೆ ಹೋಗ್ತೀವಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಈಗ ಗಾಡಿನಲ್ಲಿ ಸುಮಾರು ನಂಬರ್ಸ್ ಇರುತ್ತೆ, ಯಾವ ರೀತಿ ಎಂಡಿಂಗ್ ನಂಬರಲ್ಲಿ ನಮಗೆ ಯಾವಾಗಲೂ 0 ಓಕೆ ಇರಬಾರ್ದು, 2 ಇರಬಾರ್ದು, 4 ಇರಬಾರ್ದು, 7 ಇರಬಾರ್ದು, 8 ಇರಬಾರ್ದು. 0, 2, 4, 7, 8 ಸಮಸ್ಯೆ ಕೊಡುತ್ತೆ. ಓಕೆ. ಅಥವಾ ನಾವು ಟೋಟಲ್ ಮಾಡಿದಾಗಲೂ 0 ಬರೋಕ್ಕೆ ಸಾಧ್ಯ ಇಲ್ಲ. 2, 4, 7, 8 ಬರಬಾರ್ದು. 2, 4, 7, 8 ಹೌದು. ಎಂಡಿಂಗಲ್ಲಿ 0 ಬರಬಾರ್ದು, 2 ಬರಬಾರ್ದು, 4 ಬರಬಾರ್ದು, 7 ಬರಬಾರ್ದು, 8 ಬರಬಾರ್ದು. ಇದು ಅವ್ರಿಗೆ ಲಕ್ಕಿ ನಂಬರೇ ಇರ್ಬೋದು ಅಂದ್ಕೊಳ್ಳಿ. ಕೆಲವು 2ನೇ ನಂಬರ್ ಲಕ್ಕಿ ನಂಬರ್ ಕೆಲವು ಬರುತ್ತೆ. ಅದು ಸ್ಲೋ ಮಾಡುತ್ತೆ ಗಾಡಿನ, ಅದು ಯೂಸ್ ಮಾಡೋಕ್ಕೆ ಎಲ್ಲ ಸ್ಲೋ ಮಾಡುತ್ತೆ. ಓಕೆ, ಮುಂದಿನ ಕರೆಗೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ಉಡುಪಿಯಿಂದ ಸ್ವರ ಅಂತ. ಓಕೆ, ಸ್ವರ ಯಾರಿಗೆ ಕೇಳಬೇಕಾಗಿತ್ತು? ಜುಲೈ 6th, ಜುಲೈ 6, 2001. 2001. ಓಕೆ, ಹುಟ್ಟಿದ ಸಮಯ? ಹೌದು, 11 ಗಂಟೆ 2 ನಿಮಿಷ. ಬೆಳಿಗ್ಗೆನಾ ಅಥವಾ ರಾತ್ರಿನಾ? ಬೆಳಿಗ್ಗೆ ಮೇಡಮ್. 11 ಗಂಟೆ 2 ನಿಮಿಷ ಬೆಳಿಗ್ಗೆ. ಇನ್ನೊಂದ್ಸತಿ ಹೇಳಿ ಫಸ್ಟ್. ಹೌದು, ಹುಟ್ಟಿದ ಸ್ಥಳ ಉಡುಪಿ. ಇನ್ನೊಂದ್ಸರಿ ಡೇಟ್ ಆಫ್ ಬರ್ತ್ ಹೇಳಿಮಾ. ಜುಲೈ 6, ಜುಲೈ 6, 2001 ಇಸ್ವಿ. 2001 ಇಸ್ವಿ. ಓಕೆ, ಹುಟ್ಟಿದ ಉಡುಪಿ. ಸಮಯ? 11-2. 11-2. ಓಕೆ, ಬೆಳಿಗ್ಗೆನಾ? ಬೆಳಿಗ್ಗೆ 11-2. ಬೆಳಿಗ್ಗೆ ಮೇಡಮ್. ಪ್ರಶ್ನೆ ಏನು? ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಉಡುಪಿ. ಓಕೆ. ಪ್ರಶ್ನೆ, ನನ್ನ ಮಗಳು ಅಬ್ರಾಡಿಗೆ ಯಾವಾಗ ಹೋಗ್ಬೋದು ಅಂತ ಸರ್. 2024 ಆದಮೇಲೆ ರಾಹು ದಶೆ ಶುರು ಆಗುತ್ತೆ. ರಾಹು 10-9 ತೋರಿಸ್ತಾ ಇದೆ. ರಾಹು ಮುಗಿದಾದ ಮೇಲೆ ಗುರು 9ನೇ ಮನೆ ಟ್ರಾವೆಲಿಂಗ್ ತೋರಿಸ್ತಕ್ಕಂಥ ಒಂದು ಕಾಂಬಿನೇಷನ್ ನಾವು ತೋರಿಸ್ತೀವಿ. ಓಕೆ, ಜ್ಯೋತಿಷ್ಯ ಕಲೀರಿ. 7,000 ರೂಪಾಯಿ ಕೊಟ್ಟು ಅಬ್ರಾಡ್ಗೆ ಹೋಗ್ಬೋದಾ, ಅಲ್ಲಿ ಯಾರನ್ನ ಲವ್ ಮಾಡಿ ಮದುವೆ ಆಗ್ತಾರಾ, ಅಲ್ಲೇ ಇದ್ಬಿಡ್ತಾರ, ಬರ್ತಾರ, ಎಲ್ಲ ತಿಳ್ಕೊಬೋದು. 7,000 ರೂಪಾಯಿ ತಲೆಯಲ್ಲಿ ಮನಸ್ಸಲ್ಲಿ ಹಾಕೊಳ್ಳಿ. ಸುಮ್ಮನೆ ಕೇಳಿಕೊಂಡು ಒಳ್ಳೆ ವಿಚಿತ್ರ ಥರ ಮಾಡಬೇಡಿ. ತುಂಬ ಜನಕ್ಕೆ 7,000 ಕೊಡ್ತಾ ಇದ್ದೀವಿ, ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇದ್ದೀವಿ ಅನ್ನೋ ತಲೆಗೆ ಹೋಗ್ತಾ ಇಲ್ಲ. ಸ್ವಾರ್ಥಿಗಳು ಎಲ್ಲ ಯಾವಾಗ ಹೋಗ್ತಾರೆ ಬರ್ತಾರೆ ಅಂತ. ಅಲ್ಲಿ ಏನಾರು ಏಟಾದಾಗ ಓಡ್ ಬರ್ತಾರೆ ಜ್ಯೋತಿಷ್ರ ಹತ್ರ. ಫಸ್ಟೇ ಅಲ್ಲಿ 4ನೇ ಮನೆ 8ನೇ ಮನೆ ಬಂತು ಅಂದರೆ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಸತ್ತವ್ರು ಬೇಕಾದಷ್ಟು ಜನ ಇದ್ದಾರೆ. ಅದನ್ನೆಲ್ಲ ಫಸ್ಟೇ ತಿಳ್ಕೊಬೇಕು ಇವರು. ಇವ್ರಿಗೆ ಏಟು ಬಿದ್ದಾದಮೇಲೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಬರುತ್ತೆ, ಜ್ಯೋತಿಷ್ಯ ಹೋಗ್ಬೇಕಾಗಿತ್ತು ಅಂತ ಬರುತ್ತೆ. ಅಲ್ಲಿವರೆಗೂ ಹೋಗಲ್ಲ. ಅದಕ್ಕೆ ನಾನು ಹುಷಾರಾಗಿರೋಕ್ಕೆ, ಸಾಕಷ್ಟು ಅದೃಷ್ಟ ಬರೋಕ್ಕೆ 7,000 ರೂಪಾಯಲ್ಲಿ ನಿಮಗೆ ಏನೂ ಪ್ರಾಬ್ಲಮ್ ಆಗ್ದಂಗೆ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದ್ದೀನಿ. 7,000 ರೂಪಾಯಿಗೋಸ್ಕರ ನೀವು ನೋಡಿ ನೀವು ಮಾಡಿಕೊಂಡ್ರೆ ಜೀವನವೆಲ್ಲ ಹಾಳು ಮಾಡ್ಕೋತೀರಾ. ನೀವು ಖಂಡಿತ ಹಾಳು ಮಾಡ್ಕೋತೀರಾ. ಎಷ್ಟೋ ಜನ ನನಗೆ ಹೇಳಿದ್ದಾರೆ, ನನ್ನ ಕಲ್ತಿರೋರು ಅಬ್ರಾಡಲ್ಲಿರೋರೆಲ್ಲ ಹೇಳಿದ್ದಾರೆ, ಸರ್ ನನಗೆ ಆಕ್ಸಿಡೆಂಟ್ ಕಾಂಬಿನೇಷನ್ ಏನು ಮಾಡಲಿ, ಸೊ ಯಾವ್ದು 4ನೇ ಮನೆ 8ನೇ ಮನೆ ಇದು ಮಾಡ್ಕೊಳ್ಳಿ ಅಂತಂದರು. ಅವ್ರ ಕಾರ್ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೇನು ಏಟಾಗಿಲ್ಲ. ಇದು 100% ಆಗಿದೆ, 100% ಆಗಿದೆ. ಅದನ್ನು ನಾವು ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ 50% ಕಮ್ಮಿ ಮಾಡ್ಕೋಬೋದು, 100% ಕಮ್ಮಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನಾವು ತಿಳ್ಕೊಂಡು ಆ ಗ್ರಹಕ್ಕೆ ಇಮಿಡಿಯೇಟಾಗಿ ನಾವು ದಾನ ಶಾಂತಿ ಮಾಡಿದ್ರೆ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ. ಇನ್ನು ಕೆಲವು 3 ಕಾಂಬಿನೇಷನ್ ನೆಗೆಟಿವ್ ಬಂದರೆ ಅದನ್ನೇನು ಮಾಡೋಕ್ಕಾಗಲ್ಲ. 2 ಗ್ರಹದ ಪ್ರಾಬ್ಲಮ್ ಬಂತು ಅಂದರೆ ಮಾಡ್ಬೋದು, 1 ಗ್ರಹ ಪ್ರಾಬ್ಲಮ್ ಇನ್ನೂ ಈಸಿ ಆಗುತ್ತೆ. ಇಂಟೆನ್ಸಿಟಿ ನೋಡಿಕೊಂಡು ನಾವು ಮಾಡ್ಬೋದು. 3 ಬಂದಾಗ ಜಾಸ್ತಿ ಜಪಗಳು ಮಾಡ್ಕೋಬೇಕು, ಮಂತ್ರಗಳು ಹೇಳ್ಕೋಬೇಕು. ಅದಕ್ಕೆ ಇದು ನಿಮಗೆ ಗೈಡಿಂಗ್ ಫೋರ್ಸ್. ಈ ಆ್ಯಪ್ ಇದೆಯಲ್ಲ, ಗೈಡಿಂಗ್ ಫೋರ್ಸ್. ರಾಹುದಶೆ ಗುರುಭುಕ್ತಿ ಬಂದಾಗ ಇವರು ವಿದೇಶಕ್ಕೆ ಹೋಗ್ತಾರೆ. ರಾಹುದಶೆ ಗುರುಭುಕ್ತಿ ಬರ್ತಕ್ಕಂಥದ್ದು 2027 ಜನವರಿ ನಂತರ 28 ಒಳಗಡೆ ವಿದೇಶದಲ್ಲಿ ಅವರಿಗೆ ಆಫರು ಬರುತ್ತೆ, ಇರ್ತಾರೆ. ಒಳ್ಳೆಯದಾಗಲಿ. ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಜ್ಯೋತಿಷ್ಯ ಕಲೀರಿ. ಜ್ಯೋತಿಷ್ಯ ಕಲಿತ್ರೆ ನಿಜಕ್ಕೂ ಕೂಡ ನಿಮ್ಮ ಭವಿಷ್ಯದ ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಉಜ್ವಲವಾಗುತ್ತೆ ಅಂತ ಹೇಳ್ತಾ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬಂದ್ಬಿಡೋಣ. ಈ ಜ್ಯೋತಿಷ್ಯ ಹೇಗೆ ಕಲಿಸ್ತಾರೆ, ಹಾಗೆ ಜ್ಯೋತಿಷ್ಯದಲ್ಲಿ ಏನೇನೆಲ್ಲ ಕಲಿಬಹುದು ಅನ್ನೋದ್ರ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ,
ರಾಶಿಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರುಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೆಲ್ಲ ವಿಚಾರಗಳನ್ನು ಕಲಿಸ್ಕೊಡ್ತಾರೆ ಅಂತ. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಹಿಂದೆ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಸುಜಾತ, ಮಂಗಳೂರಿನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿಮಾ. 1988 1988 ರಾತ್ರಿ 11:11 ಡೇಟು ಮಂತು ಹೇಳಮ್ಮ. ಫಸ್ಟ್ ಡೇಟು ಮಂತು ವರ್ಷ ಕರೆಕ್ಟ್ ಆಗಿ ಆರ್ಡರ್ ಹೇಳಿ. 1988 ಸರ್. ಅಮ್ಮ, ಡೇಟ್ ಹೇಳ್ಬೇಕು, ಹಾಗೆ ಮಂತ್ ಹೇಳ್ಬೇಕು. ಯಾವ ತಿಂಗಳಲ್ಲಿ ಹುಟ್ಟಿದ್ದಾರೆ, ಯಾವ ದಿನದಲ್ಲಿ ಹುಟ್ಟಿದ್ದಾರೆ? ಏಪ್ರಿಲ್ 21ಕ್ಕೆ ಗುರುವಾರ. ಏಪ್ರಿಲ್ 21, 1988. ಹೌದು, ಗುರುವಾರ. ಹುಟ್ಟಿದ ಸಮಯ ರಾತ್ರಿ 11:30. ರಾತ್ರಿ 11:30. ಓಕೆ. ಹುಟ್ಟಿದ ಸ್ಥಳ ಮಂಗಳೂರು, ಮನೆಯಲ್ಲಿ. ಮಂಗಳೂರಲ್ಲ? ಓಕೆ. ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತಮ್ಮ? ಅವನಿಗೆ ಮದುವೆ ಐತೆ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ನಮಸ್ಕಾರ. 2031ವರೆಗೂ ಶನಿ ದಶ ನಡೀತಾ ಇದೆ. ಶನಿ ಕಾಂಬಿನೇಷನಲ್ಲಿ 2-7 ಬರ್ತಾ ಇದೆ. ನೋಡೋಣ. 2 ಕಾಂಬಿನೇಷನ್ 7 ಕಾಂಬಿನೇಷನ್ ಬರಬೇಕು. ಇದರಲ್ಲಿ 12, 9, 4 ಬರ್ತಾ ಇದೆ. 4 ಯಾವ ಕಾಂಬಿನೇಷನ್ ಇದೆ ನೋಡೋಣ. 4 ಬರ್ತಕ್ಕಂಥದ್ದು 1, 2, 3, 4 ಒಂದು ಬಂದಿರತಕ್ಕಂಥದ್ದು ಗುರು 5ನೇ ಮನೆಯಲ್ಲಿರ್ತಕ್ಕಂಥದ್ದು 4ನೇ ಮನೆಗೆ ಹೋಗಿದೆ. ಅವ್ರಿಗೆ ಆಸಕ್ತಿ ಬರ್ಸೋದು ಯಾವಾಗ, ಹೆಂಗೆ? ಮದುವೆಗೆ ಆಸಕ್ತಿ ಬರ್ಬೇಕಿಲ್ಲಿ. ಆಸಕ್ತಿ ಇಲ್ಲ ಅಂತ ಉಂಟು, ಆಸಕ್ತಿ ಉಂಟು.
ಹೆಣ್ಣು ನೋಡ್ತಿದ್ದೆ, ಮತ್ತೆ ಅವ್ರು ಏನು ಹೇಳುದಿಲ್ಲ ಸರ್. ಮತ್ತೆ ಅಲ್ಲಿಗೆ ಬಂದರು. ಮತ್ತೆ ಏನು ಹೇಳೋದಿಲ್ಲ. ಇಲ್ಲ. ಅದನ್ನೇ ಹೇಳ್ತಾರೆ ನಿಮಗೆ. ಇಲ್ಲಿ 4ನೇ ಮನೆ ಆಗಿರ್ತಕ್ಕಂಥ ಗುರು ಯಾವಾಗಲೂ ಕೂಡ 4ನೇ ಮನೆ ಅಂತಂದರೆ ಜನರಲಿ ಜ್ಯೋತಿಷ್ಯದಲ್ಲಿ ಲವ್ ಇರಲ್ಲ, ಅಂದರೆ ಆಸಕ್ತಿ ಇರಲ್ಲ, ಲೈಂಗಿಕ ಆಸಕ್ತಿ ಇರಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. 4ನೇ ಮನೆ ಬಂದಾಗ ಅದು ಜಲತತ್ವದಲ್ಲಿ ಗುರು ಮೇಷರಾಶಿಲಿ ಕೂತಿದೆ, 4ನೇ ಒಂದು ಶಿಫ್ಟ್ ಆಗಿದೆ. ಸೊ ಬರ್ನಿಂಗ್ ಆಗ್ತಾ ಇರ್ತಕ್ಕಂಥದ್ದು, ಡಿಸೈರ್ ಕಮ್ಮಿ, ಕಾಮ್ ಆಗಿರ್ಬೇಕು. 4ನೇ ಮನೆಗೆ ಆ ಒಂದು ಸಬ್ಲಾಡ್ ಹೋಗಬಾರ್ದು. 4ನೇ ಮನೆ ಇಸ್ ದಿ ಹೌಸ್ ಆಫ್ ನಾನ್ ಡಿಸೈರ್ ಅಂತ ಕರಿತೀವಿ. ಸೊ ಗುರುನ ಇಲ್ಲಿ ಸ್ವಲ್ಪ ನಾವು ದಾನ ಮಾಡಬೇಕು, ಕಡಲೆಕಾಳು ದಾನ ಮಾಡಿ. ಡಿಸೈರ್ ಬರಬೇಕಾಗಿರ್ತಕ್ಕಂಥ ಒಂದು ಉಂಗುರನ ಸಜೆಸ್ಟ್ ಮಾಡ್ತೀನಿ. ಮೊದಲಿಗೆ 9 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಮಂಗಳ 2ನೇ ಮನೆ 5ನೇ ಮನೆ ತೋರಿಸ್ತಾ ಇದೆ. 2 and 5 ಕಾಂಬಿನೇಷನ್ನು ಡಿಸೈರ್ಸ್ನ ಕ್ರಿಯೇಟ್ ಮಾಡುತ್ತೆ. 2 and 5 ಕಾಂಬಿನೇಷನ್ನ ಮಂಗಳ ಅಂದರೆ ಹವಳವನ್ನು ಧರಿಸಿ ಬಲಗೈ ಉಂಗುರದ ಬೆರಳಿಗೆ. ಹಾಗೆ ಬ್ರೇಸ್ಲೆಟ್ ಬಹಳ ಇಂಪಾರ್ಟೆಂಟ್. ಕ್ರಿಸ್ಟಲ್ಸು ನಮಗೆ ಇಲ್ಲಿ ನಾವು ಹಾಕೊಂಡಿರ್ತಕ್ಕಂಥ ಕ್ರಿಸ್ಟಲ್ಸ್ ಈ ಥರದ್ದು ಎಸ್ಪೆಷಲಿ ಗ್ರೀನ್ ಅವೆಂಚುರಿನ್, ಸಿಟ್ರೈನ್ ಮತ್ತು ಕುನ್ಸೈಟ್ ಅಂತ ಬರುತ್ತೆ. ಯಾರ್ಯಾರಿಗೆ ಮದುವೆ ಡಿಸೈರ್ ಇಲ್ಲೋ ಅದನ್ನು ಹಾಕಬೇಕು. ಇದು ಕ್ರಿಸ್ಟಲ್ಸ್ ಬಗ್ಗೆ. ಆದರೆ ಸ್ಟೋನ್ಸ್ ಮಾತ್ರ ನಾವು ಜಾತಕ ನೋಡೇ ಹಾಕಬೇಕು. ಈ ಕ್ರಿಸ್ಟಲ್ಸ್ಗಳೆಲ್ಲ ನಿಮ್ಮ ಕಡೆ ಹಾಂ, ಕ್ರಿಸ್ಟಲ್ಸ್ ಎಲ್ಲ ಡೂಪ್ಲಿಕೇಟ್ ಇದಾವೆ ಮಾರ್ಕೆಟಲ್ಲಿ. 300-400 ರೂಪಾಯಿಗೆ ಬರೋದೆಲ್ಲ ಡೂಪ್ಲಿಕೇಟು. ನೀವೇನಾದ್ರು ಕ್ರಿಸ್ಟಲ್ಸ್ ಹಾಕಿದ್ರೆ ಅದು ಮಿನಿಮಮ್ 1000 ಮೇಲಿದ್ದರೆ ಮಾತ್ರ ಅದು ಒರಿಜಿನಲ್. ಓಕೆ. ಹಂಗಾರೆ ಅವ್ರು ಮಾರೋರೆಲ್ಲ 1000 ಮಾರ್ತಾ ಇದ್ದಾರಲ್ಲ ಸರ್ ಅಂದರೆ ಅದನ್ನು ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಲ್ಯಾಬ್ ಟೆಸ್ಟೆಡ್ ಇರಬೇಕು. ಸೊ ಕ್ರಿಸ್ಟಲ್ಸ್ ಅಂದರೆ ಭೂಮಿಯಿಂದ ಬಂದಿರತಕ್ಕಂಥ ಒಂದು ಕಲ್ಲುಗಳು, ಅದನ್ನು ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಕ್ರಿಸ್ಟಲ್ಸು ಒಂದು ಸ್ಟೋನ್ಗೆ ಸ್ವಲ್ಪ ಸೆಮಿ ಪ್ರೆಷಿಯಸ್ಸು. ಈ ಜೆಮ್ ಸ್ಟೋನ್ಸ್ ಅಂತ ಕರಿತೀವಲ್ವಾ, ಯೆಲ್ಲೋ ಸಫೈರು, ಬ್ಲೂ ಸಫೈರು, ಅದು ರೇರ್ಲಿ ಅವೈಲೇಬಲ್. ಆ ಜೆಮ್ ಸ್ಟೋನ್ಸನ್ನು ಏನಿರುತ್ತೆ ಅಂತಂದರೆ ವೇವ್ ಲೆಂತ್ ಇರುತ್ತೆ ಅದರಲ್ಲಿ. ಆ ಗ್ರಹದ ವೇವ್ ಲೆಂತು ಹೇಗೆ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ಕಂಪನಾಂಕಗಳು ಇರುತ್ತೆ, ರೇಡಿಯೇಟ್ ಆಗುತ್ತೆ. ಅರ್ತ್ ಒಂದು ರೇಡಿಯೇಟ್ ಆಗುತ್ತೆ, ವೀನಸ್ ಒಂದು ರೇಡಿಯೇಷನ್ ಇರುತ್ತೆ, ಒಂದು ಮರ್ಕ್ಯುರಿ ಒಂದು ಫ್ರೀಕ್ವೆನ್ಸಿಲಿ ರೇಡಿಯೇಟ್ ಆಗುತ್ತೆ. ಇದನ್ನು ನಾವು ಕಂಪನಾಂಕಗಳು ಅಂತ ಕರಿತೀವಿ, ರೆಸೊನೆನ್ಸ್ ಅಂತ ನಾವು ಕರಿತೀವಿ. ಯಾರ್ಯಾರು ಫಿಸಿಕ್ಸಲ್ಲಿ ಗೊತ್ತಿರತಕ್ಕಂಥದ್ದು ರೆಸೊನೆನ್ಸ್. ಸೊ ಯಾವುದು ಸ್ಟೋನು ಆ ಒಂದು ಗ್ರಹಕ್ಕೆ ರೆಸೊನೇಟ್ ಆಗುತ್ತೋ ದಟ್ ಪ್ಲ್ಯಾನೆಟ್ ನಾವು ಹಾಕ್ಕೊಳ್ತೀವಿ ಬೇಸ್ಡ್ ಆನ್ ಅವರ್ ಹಾರೋಸ್ಕೋಪ್. ನಾನು ಹುಟ್ಟಿದಾಗ ನನ್ನ ಗ್ರಹ ಎಲ್ಲಿತ್ತೋ ಪಾಸಿಟಿವ್ ಇದ್ದಾಗ ಪಾಸಿಟಿವ್ನ ನಾವು ಎನ್ಹ್ಯಾನ್ಸ್ ಮಾಡೋಕ್ಕೆ ಉಂಗುರಗಳನ್ನ ಹಾಕ್ಕೊಳ್ತೀವಿ. ಉಂಗುರಗಳನ್ನು ಹಾಕ್ಕೊಳ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೋಡಿ ಒರಿಜಿನಲ್ ಹಾಕ್ಕೋಬೇಕು. ಯಾಕಂದರೆ ಮಾರ್ಕೆಟಲ್ಲಿ ನಾವು ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹೇಳ್ತಾ ಇರ್ತೀವಿ ಪಕ್ಕದಲ್ಲಿರೋ ಜ್ಯುವೆಲರಿ ಶಾಪಿಗೆ, ಅವನು ಏನು ತಂದಿಟ್ಟಿರ್ತಾನೆ ಗೊತ್ತಿಲ್ಲ. ಸ್ಮೈಲ್ ಈಸ್ ನಾಟ್ ಗ್ಯಾರಂಟೀಡ್ ಫಾರ್ ಎ ಗುಡ್ ಪ್ರಾಡಕ್ಟ್. ನಮ್ಮ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಹೇಳ್ತಾರೆ, ಸ್ಮೈಲ್ ಈಸ್ ನಾಟ್ ಗ್ಯಾರಂಟೀಡ್ ಫಾರ್ ಎ ಗುಡ್ ಪ್ರಾಡಕ್ಟ್. ಸೊ ಸೇಲ್ಸ್ಮೆನ್ ಆಗಲಿ ಓನರ್ ಆಗಲಿ ಸ್ಮೈಲ್ ಮಾಡಿದ ತಕ್ಷಣ ಪ್ರಾಡಕ್ಟ್ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಡೋಂಟ್ ಗೋ ಬೈ ದಿ ಸ್ಮೈಲ್, ಗೋ ಬೈ ಅಥೆಂಟಿಕೇಶನ್. ಓಕೆ, ಮುಂದಿನ ಕರೆಗೋಣ. ಎಸ್, ಯಾವುದೇ ಜೆಮ್ಸ್ ಬೇಕಾದರೂ ಹಾಗೆ ಕ್ರಿಸ್ಟಲ್ಸ್ ಬೇಕಾದರೂ ನೀವು ಗುರುಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮಾ, ಕೇಳಿಸ್ತಾ ಇದೆಯಾ? ನಮಸ್ತೆ, ನಾಗರಾಜ್ ಅಂತ ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ನಾಗರಾಜ್ ಅವರೇ? ಮೊಮ್ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಮೊಮ್ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 27/4. ಯಾಕೆ ನಿಮ್ಮ ಮೊಮ್ಮಗಳ ಬಗ್ಗೆ ಕೇಳಬೇಕು? 21. ಒಂದು ನಿಮಿಷ, ಯಾಕೆ ನಿಮ್ಮ ಮೊಮ್ಮಗನ ಬಗ್ಗೆ ಕೇಳಬೇಕು? ಹಲೋ, ಯಾಕೆ ನಿಮ್ಮ ಮೊಮ್ಮಗನ ಬಗ್ಗೆ ಕೇಳಬೇಕು? ಯಾಕೆ ಅಂತ ಹೇಳ್ತೀನಿ, ನಾನು ಭಾರತೀಯ ವಿದ್ಯಾಭವನಲ್ಲಿ ಕಲ್ತ್ಕೊಂಡಿದ್ದೀನಿ. ಯಾವುದು ನಿಮಗೆ 4 ಸತಿ ಹೇಳಿದ್ದೀನಿ. ನೀವು ವಿಡಿಯೋ ಬರೋ ಚಾನೆಲ್ ಎಲ್ಲ ಮಾಡ್ತೀರಾ ಸರ್. ವೈ ಆರ್ ಯು ಡಿಬೇಟಿಂಗ್ ವಿತ್ ಎ ಗುರೂಜಿ? ನೀವು ಕಲ್ತಿದ್ದೀರಲ್ವಾ, ಬನ್ನಿ ಕ್ಲಾಸಿಗೆ ಬನ್ನಿ, ಆಫೀಸಿಗೆ ಬನ್ನಿ. ಯು ಕೆನಾಟ್ ಶೌಟ್ ಅಟ್ ಮೀ, ಯು ಕೆನಾಟ್ ಶೌಟ್ ಅಟ್ ಮೀ ಪ್ಲೀಸ್. ನೀವು ಏಜ್ ಆಗಿರ್ಬೋದು, ಡೌಟ್ನ ನೀವು ಫೋನಲ್ಲಿ ಕೇಳ್ಕೊಳ್ಳೋದಲ್ಲ. ನಿಮ್ಮ ಶಿಷ್ಯ ಸಂದೀಪ, ಎಷ್ಟು ಬೈದು ಬೈಸೋಳಗೆ ರೆಡಿ ಇದೀನಿ. ಮತ್ತೆ ನೀವು ಕಮ್ ಆನ್ ಡಿಬೇಟ್. ಸುಮ್ಮನೆ ಮೊಮ್ಮಗನ್ ಕೇಳಬೇಕು. ನಾವು ಗುರು ಚರ್ಚೆಯಲ್ಲಿ ಸಂದೀಪ ಅಂತ ಬರ್ತಾರಲ್ಲ, ಗುರು ಎಷ್ಟು ತೆಗೆದ್ರು ನಿಮಗೇನು ಬೈದೆಯಲ್ಲ. ನೀವು ಸ್ವಲ್ಪ ಕಲ್ತ್ಕೊಳ್ಳಿ, ಡಾಕ್ಟ್ರೇಟ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಎಲ್ಲ ಕಡೆನೂ ನಮಗೆ ವಾಯ್ಸಲ್ಲೇ ಕಂಡುಹಿಡಿತೀವಿ, ಅರ್ಥ ಆಯ್ತಾ? ಸೊ ಅಷ್ಟು ಡಿವೈನ್ ಪವರ್, ಅಷ್ಟು ಸರಸ್ವತಿ ನಮಗೆ ಅಷ್ಟು ಒಲ್ದಿದ್ದಾರೆ, ಅರ್ಥ ಆಯ್ತಾ?
ಡಿಬೇಟ್ ಮಾಡಿ ಬನ್ನಿ. ನಾ 5,000 ರೂಪಾಯಿ ಕೊಟ್ಟು ಬನ್ನಿ, ಕುತ್ಕೊಳ್ಳಿ. ಅಲ್ಲ ಸರ್, ಫುಲ್ ನಾನು ಡೀಟೇಲ್ ಆಗಿ ನಿಮ್ಮ ಮೊಮ್ಮಗನ ಜೀವನ ನೋಡ್ಬೇಕು ತಾನೆ. ಆಮೇಲೆ ಎಫೆಕ್ಟ್ ಆದ್ರೆ, ಗುರುವಿನ ಶಾಪ ಬಂದ್ರೆ ನಿಮಗೆ 76 ವರ್ಷ 76 ಆದ್ರೆ ಏನು ತಿನ್ನಲ್ವಾ, ಊಟ ಮಾಡಲ್ವಾ? 76 ಆಗಿದ್ದ ತಕ್ಷಣ ಏನು ಊಟ ಬಿಟ್ಬಿಡ್ತೀನಿ? ನನಗೂ 80 ಆದಾಗ ನಾನು ಊಟ ಮಾಡ್ತೀನಿ, ನನಗೂ ಇರುತ್ತೆ. ಆಸ್ತಿ ಏನಿಲ್ವಾ? ಅವೆಲ್ಲ ದಿಸ್ ಇಸ್ ರಾಂಗ್. ನೀವು ಸೀನಿಯರ್ ಸಿಟಿಸನ್, ಇದು 4ನೇ ಸತಿ ನಿಮ್ಗೆ ಹೇಳ್ತಾ ಇರೋದು. ಮುಂದಿನ ಕರೆ ಕೊಡಿ. ಇವರು ಎಲ್ಲಾ ಚಾನಲ್ಗೂ ಮಾಡ್ತಾರೆ, ಓಕೆ, ಇರಿಟೇಷನ್ ಮಾಡ್ತಾರೆ. ಅವ್ರ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಸುತ್ತೆ. ಈಗ ಒಬ್ಬರದೇನೇ ಕಾಲ್ಗಳು ಒಂದು 50 ಸತಿ ಕೇಳಿದ್ರೆ ನಮಗೇನು ಅನ್ಸುತ್ತೆ ಅಲ್ವಾ? ಈಗ ಪಾಪ ಯಾರೋ ಉಡುಪಿಯಿಂದ ಒಬ್ರಿಗೂ ಮದುವೆ ಇಲ್ಲ ಅಂತ ಮಾಡಿದ್ರು, ಅಂಥವ್ರಿಗೆ ನಾವು ಹೇಳಬೇಕು, ಹಿಂಗಿದೆ ಅಮ್ಮ ನೋಡಮ್ಮ ಹಿಂಗೆ ಅಂತ. ಮಾಡಿರೋರೇ ಕಾಲ್ ಮಾಡಿದ್ರೆ ನಾವು ಏನು ಮಾಡಬೇಕು? ಈ ಅಪ್ಪ 8ನೇ ಸತಿ ಮಾಡ್ತಾರದು ಇಲ್ಲಿ, 8ನೇ ಸತಿ. ಬೇರೆ ಕಡೆನೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ಸುಮ್ಮನೆ ನಾನು ಭಾರತೀಯ ವಿದ್ಯಾಭವನ್ ಆಯ್ತಪ್ಪ, ನೀನು ಭಾರತೀಯ ವಿದ್ಯಾಭವನದಲ್ಲಿ ಓದಿದ್ಯಾ, ನಿನ್ನ ಮಗನ ನೀನೇ ನೋಡ್ಕೊ, ನನಗೆ ಹತ್ರ ಯಾಕೆ ಬರ್ತೀಯಾ? ಬರಂಗಿದ್ರೆ ಅದು ಯಾಕೆ ಫ್ರೀ ಕಾಲ್ಸ್ಗೆ ಕಾಯ್ತೀಯಾ? ಫ್ರೀ ಗಿರಾಕಿನಾ? ಎಷ್ಟು ಸತಿ ಹೇಳಿದ್ರು? 3ನೇ ಸತಿ ಬಯಸ್ಕೊತಾ ಇರೋದವರು ಸೀನಿಯರ್ ಸಿಟಿಸನ್ ಆಗಿ. ನಾವು ಎಲ್ಲರಿಗೂ ನೋಡಿ, ಎಲ್ಲದಕ್ಕೊಂದು ಲಿಮಿಟೇಷನ್ ಅಂತ ಇರುತ್ತೆ. ಆಯ್ತು, ಇವತ್ತು ಟ್ರಂಪ್ ಮಾಡೋ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾನೆ, ಅವ್ನಿಗೆ 70 ವರ್ಷ ಆಯಿತು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಟ್ರಂಪು. ಎಲ್ಲರ ಮನಸ್ಸು ಕೇಳ್ಕೊಳ್ಳಿ, ಆ ವಯಸ್ಸಾಗಿರ್ತಕ್ಕಂಥ ಮುದಿಯ ಎಲ್ಲರ ಮೇಲೂ ಬಾಂಬ್ ಹಾಕಿ ಜೀವನ ಹಾಳು ಮಾಡ್ತಾ ಇದ್ದಾನೆ. ಇವತ್ತು ಗ್ಯಾಸು ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಮೂಲ ಯಾರಿಂದ? ಆ ನೆತನ್ಯಾಹು ಮತ್ತು ಟ್ರಂಪಿಂದ ಅಲ್ವಾ? ಇವತ್ತು ನಮ್ಮ ಮನೆಗೆ ಗ್ಯಾಸ್ ಬರ್ತಾಯಿಲ್ಲ ಸರಿಯಾಗಿ. ಈ ಇರ್ತಾರಲ್ಲ, ಅವರು ಸ್ವಾರ್ಥಕ್ಕೆ ಮಾಡಿಕೊಂಡು ಬಲಿಪಶು ಆಗ್ತಾ ಇರೋರು ನಮ್ಮ ಸಾಮಾನ್ಯ ಜನಗಳು. ಕರೆಕ್ಟಾ? ಈ ಯುದ್ಧ ಹಂಗೆ ಮುಂದುವರೆದ್ರೆ ನಾಳೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ನಾಳೆ ಪೆಟ್ರೋಲ್ ಕ್ಯೂ ನಿಂತ್ಕೊಳ್ತೀವಿ. ಸಫರ್ ಆಗೋದು ಬರೀ ಅಲ್ಲಿ ವಾರಲ್ಲಿರ್ತಕ್ಕಂಥದ್ದು ಅಥವಾ ಇರಾನಲ್ಲಿರ್ತಕ್ಕಂಥದ್ದು ಅಥವಾ ಇಸ್ರೇಲಿರ್ತಕ್ಕಂಥ ವಾರ್ ಜನಗಳೆಲ್ಲ, ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಜನಗಳು, ಸಾಮಾನ್ಯ ಜನಗಳು ಹಾಳು ಮಾಡ್ತಾರೆ. ಈ ವಯಸ್ಸಾದವ್ರ ಬುದ್ಧಿ ಇದೆಯಲ್ಲ, ಹಿಂಗೇನೆ. ಸೊ ನಾನು ಯಾವಾಗಲೂ ಕೂಡ ಟ್ರಂಪ್ ಏನೋ ಪ್ರೆಸಿಡೆಂಟು ಗ್ರೇಟ್ ಅಂತ ಹೇಳಲ್ಲ. ಅವರು ಅವರವರ ಈಗೋ ನೋಡಿ, ಯಾವುದೇ ವಾರ ಆದರೆ ಈ ದೊಡ್ಡವ್ರು ಮಾತ್ರ ಸೇಫ್ ಆಗಿರ್ತಾರೆ, ಸಾಮಾನ್ಯ ಜನಗಳೇ ಸಾಯೋದು. ಅಲ್ಲಿ ಪಾಪ ಸಾಮಾನ್ಯ ಜನರು ಎಷ್ಟು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರಲ್ವಾ, ಅವರೆಲ್ಲ ಅಮಾಯಕರೆಲ್ಲ ಸತ್ತಾಗ ಯಾರೇ ಆಗಲಿ, ನಾವು ಹಿಂದೂ ಧರ್ಮದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಈ ಥರ ಆದಾಗ ಈ ವಯಸ್ಸಾದವ್ರಿಗೆ ನಾವೇನು ಮರ್ಯಾದೆ ಕೊಡೋಕ್ಕಾಗತ್ತಾ? ವಾರ್ನೇ ಇಟ್ಕೊಂಡಿದ್ದಾರೆ, ವಯಸ್ಸಾದವರೆಲ್ಲ ವಾರ್ಗೆ ಹೋಗ್ತಾ ಇದ್ದಾರೆ. ಯಂಗ್ಸ್ಟರ್ಸ್ ಪಾಪ ಬದುಕು ಕಟ್ಕೋತಾ ಇದ್ದಾರೆ, ವಯಸ್ಸಾದವ್ರು ವಾರ್ಗೆ ಹೋಗ್ತಾ ಇದ್ದಾರೆ. ಇದು ಕಲಿಯುಗದ ಮರ್ಮ, ಏನು ಮಾಡೋಕ್ಕಾಗಲ್ಲ. ಎಸ್, ಕೊನೆಯ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಮಸ್ತೆ, ಶ್ಯಾಮ್ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಶ್ಯಾಮ್? ಮೇಡಮ್ ನಮ್ಮ ಬಗ್ಗೆನೇ ಕೇಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 11 ಆಗಸ್ಟ್ 1984. 1984. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 7:15. ಬೆಳಿಗ್ಗೆ 7:15. ಓಕೆ, ಹುಟ್ಟಿದ ಸ್ಥಳ? ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಶ್ಯಾಮ್? ಮೇಡಮ್ ನಮ್ಮ ಫ್ಯಾಮಿಲಿಗೆ, ಓಕೆ, ನಮ್ಗೆ ಫುಲ್ ಈ ಬ್ಲಾಕ್ ಮ್ಯಾಜಿಕ್ ಮಾಡಿ 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 ಇಡ್ತಾ ಇದ್ದಾರೆ. ಓಕೆ, ಏನೋ ಒಂದ್ ಸತಿ ಮಾಡಿದ್ರೆ ಪರವಾಗಿಲ್ಲ, 2 ಸತಿ ಮಾಡಿದ್ರೆ ಪರವಾಗಿಲ್ಲ, ಒಂದು 30 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಗುರುಗಳಿದ್ದಾರೆ, ಮಾತನಾಡಬಹುದು ಶ್ಯಾಮ್. ಹಾ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್, ನಿಮ್ಮ ವಿಡಿಯೋಗಳೆಲ್ಲ ತುಂಬಾ ನೋಡಿದೀನಿ. ಏನೇನ್ ಮಂತ್ರಗಳು ಹೇಳ್ತೀರಾ ಎಲ್ಲ ಜಪ ಮಾಡ್ತೀವಿ. ಏನಂದ್ರೆ ಇದ್ರಿಂದ ನಮ್ಗೆ ಎಲ್ಲಿ ಹೋಗಕ್ಕೂ ಆಸಕ್ತಿ ಇಲ್ಲ, ಕೆಲಸ ಮಾಡಕ್ ಇಷ್ಟ ಇಲ್ಲ, ಹಿಂಗಾಗ್ಬಿಟ್ಟಿದೆ ಸರ್. ಬರೀ ಇದೇನೆ ಸರ್. ಬೆಳಗ್ಗೆ ಎದ್ರೆ ಯಾರಾದ್ರೂ ಬುಡ್ಬುಡ್ಕೆ ಅವ್ರು ಬರ್ತಾರೆ, ಇಲ್ಲ ನಿಮ್ ಇದಕ್ಕೆ ಹಿಂಗಾಗ್ಬಿಟ್ಟಿದೆ, ಯಾರೋ ಮಾಡ್ಸವ್ರೆ ಅಂತಾರೆ. ಎಲ್ಲಾದ್ರೂ ಹೋಗಿ ಮಹೇಶ್ವರ ಸೂತ್ರಾಸ್ ಅಂತ ಬರುತ್ತೆ. ಹಾ ಸರ್, ಕೇಳಿದ್ರಾ? ಮಹೇಶ್ವರ ಸೂತ್ರಾಸ್. ಮಹೇಶ್ವರ ಐ ಉನ್ ರುಲ್ ರಕ್ ಅಯಾನ್ ಅಯಾಚ್ ಜಬಗಡದಶ್ ಗಡದಶ್ ಕಪಚಟತ ಚಟತೌ ಅಂತ ಈ ಮಂತ್ರ ಇದೆ. ಮಹೇಶ್ವರ ಸೂತ್ರಾಸ್ ಅಂತ ಗೂಗಲ್ ಮಾಡಿ. ಮಹೇಶ್ವರ ಸೂತ್ರಾಸ್ ಈ ಮಂತ್ರನ 108 ಸತಿ ಪ್ರತಿನಿತ್ಯ 108 ದಿವಸ ಹೇಳಿದ್ರೆ ನೀವು ಯಾರು ನಿಮ್ಮನ್ನು ಮುಟ್ಟಕ್ಕಾಗಲ್ಲ. 108 ಸತಿ ಡೈಲಿ, 108 ದಿವಸ, ಎವ್ರಿ ಡೇ ವಿತೌಟ್ ಫೇಲ್. 1 ಡೇ ಬ್ರೇಕ್ ಮಾಡಿದ್ರೆ ಹೊಟ್ಟೋಯ್ತು. ಹೌದು, ಐ ಉನ್ ರೂಲ್ ಸ್ಟಾರ್ಟಿಂಗ್ ಅಂದ್ರೆ ಅದು 108ಗೆ ಹೋಗ್ಬೇಕದು ಮತ್ತೆ. ನೀವು ಇಷ್ಟೊಂದು ಹೇಳಿದ್ರಲ್ಲ, ಅದಕ್ಕೆ ನಿಮ್ಗೆ ಮಹೇಶ್ವರ ಸೂತ್ರ ಅಂತ ಒಂದು ಕೊಟ್ಟಿದ್ದೀನಿ. ಯಾವ ಲೆವೆಲ್ ಹೊರಟೋಗಿದೆ ಅಂದ್ರೆ ಫೈನಲ್ ಆಗಿ ನಮ್ಮ ಮನೆ ದೇವ್ರು ಅಂದ್ರೆ ದೇವ್ರಿಗೆ ಪೂಜೆ ಮಾಡೋದೇ ನಾವು. ದೇವಸ್ಥಾನದಲ್ಲಿ ಆ ದೇವ್ರು ನಾವೇ ಪೂಜೆ ಮಾಡೋದು. ಆ ದೇವ್ರಿಗೂ ಮಾಟ ಮಂತ್ರ ಮಾಡಿಸ್ಬಿಟ್ಟು ಅಲ್ಲಿ ಏನು ಕಳಶ ಅನ್ನೋದಿತ್ತು ಅದನ್ನು ಎಲ್ಲ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಆ ರೇಂಜ್ಗೆ ಇದ್ದಾರೆ ಸರ್ ಫ್ಯಾಮಿಲಿ. ಏನ್ ಮಾಡೋದೇ ಗೊತ್ತಾಗ್ತಾ ಇಲ್ಲ.
ಇದನ್ನು ಮಾಡಿ, ಹಾಗೆ ಕೈಲಾಶ್ ಅಂತ ಸ್ಥಾಪನೆ ಮಾಡಿ. ಮೋಸ್ಟ್ ಪವರ್ಫುಲ್ ಯಂತ್ರ ನಾನು ಲಾಂಚ್ ಮಾಡಿರ್ತಕ್ಕಂಥದ್ದು. ಸಿಂಪಲ್ ಯಂತ್ರ, ಕೈಲಾಶ್ ಯಂತ್ರ. ಕೈಲಾಶದಲ್ಲಿರ್ತಕ್ಕಂಥ ಹೇಗೆ ಆ ಶಿವನ ಒಂದು ಅಂಶ ಇರ್ತಕ್ಕಂಥದ್ದು ಅಷ್ಟು ಪವರ್ಫುಲ್. ಎಷ್ಟು ಜನ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂದರೆ ಮೋಸ್ಟ್ ಪವರ್ಫುಲ್ ಯಂತ್ರ ಕೈಲಾಶ್ ಯಂತ್ರ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶ್ಯಾಮ್. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ, ಹಾಗೆ ಗುರುಜಿಯವರನ್ನು ನೇರವಾಗಿ ಭೇಟಿ ಕೂಡ ಮಾಡಬಹುದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಟ್ರು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಹೋಗ್ತೀನಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಜ್ಯೋತಿಷ್ಯ ಎಂದ ತಕ್ಷಣ ಎಲ್ಲರಿಗೂ ಜ್ಯೋತಿಷ್ಯ ಅಷ್ಟಕ್ಕಷ್ಟೇ, ಆದರೂ ಸಹ ಜ್ಯೋತಿಷ್ಯ ಕಲಿಯುವುದಂದರೆ ಇನ್ನೂ ಅಷ್ಟೇ ಕಷ್ಟ. ಅದನ್ನು ಜ್ಯೋತಿಷ್ಯವನ್ನು ಕಲಿಸುವುದು ನಮ್ಮ ಗುರುಗಳು ಅಷ್ಟು ಅಚ್ಚುಕಟ್ಟಾಗಿ ಕಲಿಸ್ತಾರೆ, ಭವಿಷ್ಯವನ್ನು ಹೇಳುತ್ತಾರೆ. ಆದರೆ ಗುರೂಜಿಯವರು ಕಲಿಸ್ತಾರೆ ಅಂತ ಆ ಮುಖಾಂತರ ಅದು ತಿಳಿದಾಗ ನನಗೆ ಅಚಾನಕ್ಕಾಗಿ ಏನೋ ಇದೆ ಇದರಲ್ಲಿ ಕಲಿಬೇಕಂತ ಆಸೆ ಹುಡ್ತು. ಆ ಪ್ರಕಾರ ನಾನು ಸಹ ಈ ಕ್ಲಾಸಿಗೆ ಸೇರಿಕೊಂಡೆ.